ನಮಸ್ಕಾರ ಎಲ್ಲರಿಗೂ ಚಾನೆಲ್ಗೆ ಸ್ವಾಗತ. ಚಳಿಗಾಲ ಅಂದ್ರೆ ನೆಲ್ಲಿಕಾಯಿ ಬಂದೇ ಬರುತ್ತೆ. ನೆಲ್ಲಿಕಾಯಿನ ಬಳಸ್ಕೊಂಡು ತೊಕ್ಕು ಮಾಡ್ಬೋದು, ಉಪ್ಪಿನಕಾಯಿ ಹಾಕ್ತಿವಿ, ತಂಬುಳಿ ಮಾಡ್ತೀವಿ, ಸಾರು ಮಾಡ್ತೀವಿ, ಆದ್ರೆ ಪಲಾವ್ ಕೂಡ ಮಾಡ್ಬೋದು. ಆಶ್ಚರ್ಯ ಆಗ್ತಿದ್ಯಾ? ಇವತ್ತಿನ ದಿವಸದ ರೆಸಿಪಿನ ನೀವು ಈ ವಿಡಿಯೋ ನೋಡೋದ್ರ ಮೂಲಕ ಕಲ್ತ್ಕೊಂಡ್ರೆ ನಿಮಗೂ ಕೂಡ ಅನ್ಸುತ್ತೆ ಹೌದು ನಾವು ಕೂಡ ಟ್ರೈ ಮಾಡಬೇಕು ಅಂತ ಹೇಳಿ. ಹಾಗೇನೆ ನೆಲ್ಲಿಕಾಯಿ ತಿನ್ನಿ, ಚಳಿಗಾಲದಲ್ಲಿ ತುಂಬಾ ಒಳ್ಳೇದು ಆರೋಗ್ಯಕ್ಕೆ ಅಂತ ಹೇಳ್ತಾರೆ. ಬರೀ ಉಪ್ಪಿನಕಾಯಿ ತೊಕ್ಕಿಗೆನೆ ಸೀಮಿತಗೊಳಿಸದೆ ನಿತ್ಯದ ಅಡುಗೆಗಳಲ್ಲಿ ನಾವು ಬಳಸಿದಾಗ ಅದ್ರ ಸೇವನೆ ಸುಲಭ ಆಗುತ್ತೆ. ಹಾಗೆ ಅದರಿಂದ ಸಿಗುವಂತಹ ಲಾಭಗಳು ಕೂಡ ನಮಗೆ ಸುಲಭವಾಗಿ ಗಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ಬೆಳಗಿನ ತಿಂಡಿಗಿರ್ಬೋದು ಅಥವಾ ಲಂಚ್ ಬಾಕ್ಸಿಗಿರ್ಬೋದು ಹೇಳಿ ಮಾಡಿಸಿದಂತಹ ರೆಸಿಪಿ, ಅಥವಾ ಸಂಜೆ ಚಳಿಗೆ ಬಿಸಿ ಬಿಸಿಯಾಗಿ ಏನಾದ್ರು ಮಾಡ್ಕೊಂಡು ತಿನ್ನೋಣ ಅಂತ ಕೂಡ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ. ಅಫ್ಕೋರ್ಸ್ ಈ ಸೀಸನಿನ ರಾಜ ಅಂತಾರೆ ಹೇಳ್ಬೋದು ಅವರೆಕಾಳು ಸಿಗ್ತಿರೋ ಸಮಯದಲ್ಲಿ. ಹಾಗೇನೆ ಮೆಂತ್ಯದ ಸೊಪ್ಪು ಚಳಿಗಾಲದಲ್ಲಿ ವಿಶೇಷವಾಗಿರೋದು, ತಿನ್ಲೇಬೇಕಾಗಿರುವಂಥದ್ದು. ಇದನ್ನ ಬಳಸ್ಕೊಂಡು ಒಂದು ಪಲಾವ್ನ ಮಾಡೋಣ, ನೆಲ್ಲಿಕಾಯಿ ಪಲಾವ್. ಹೇಗೆ ಮಾಡೋದು ಏನು ಎಲ್ಲದನ್ನು ಕೂಡ ನೀವು ಈ ವಿಡಿಯೋನ ಕಡೆ ತನಕ ನೋಡೋದ್ರ ಮೂಲಕ ರೆಸಿಪಿನ ಕಲ್ತ್ಕೋತೀರಾ. ಬನ್ನಿ, ಇಂತಳ ಮಾಡೋದು ಬೇಡ, ವಿಡಿಯೋನ ನೋಡ್ತಾ ಹೋಗೋಣ. ಮೊದಲನೇದಾಗಿ ಇಲ್ಲಿ ಇಟ್ಕೊಂಡಿರುವಂತಹ ಪದಾರ್ಥನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು ಮಸಾಲೆನ ತಯಾರು ಮಾಡ್ಕೊಳ್ಳೋಣ. ಕೊತ್ತಂಬರಿ ಬೀಜದ ಪುಡಿ ಇದೆ, ಹಾಗೆ ಸ್ವಲ್ಪ ಜೀರಿಗೆ, ಏಲಕ್ಕಿ, ಚಕ್ಕೆ, ಲವಂಗ, ಮೆಣಸು ಮತ್ತು ಶುಂಠಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ ಬೀಜನೂ ಹಾಕೋಬೋದು, ಪುಡಿನೂ ಹಾಕೋಬೋದು. ಹಾಗೆ 4 ಮೀಡಿಯಮ್ ಸೈಜಿನ ನೆಲ್ಲಿಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಸ್ವಲ್ಪ ತೆಂಗಿನಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ. ಕಾಯಿ ತುರಿ ಬೇಕಾದರೂ ನೀವು ಹಾಕೋಬೋದು. ಮತ್ತು ಮೆಂತ್ಯದ ಸೊಪ್ಪನ್ನು ಚೆನ್ನಾಗಿ ನೀರಲ್ಲಿ ತೊಳೆದು ಸಣ್ಣಗೆ ಹೆಚ್ಕೋತೀನಿ, ಇನ್ನೂ ಹೆಚ್ಕೊಂಡಿಲ್ಲ. ಹಾಗೆಯೇ ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ಒಂದು 2 ಕಪ್ಪಷ್ಟು. ಹಸಿ ತೆಂಗಿನ ತುರಿ ಹಾಕೋದಾದರೆ ಒಂದು ಚಿಕ್ಕ ಕಪ್ಪಷ್ಟು ಹಾಕ್ಬೋದು. ನಾನಿಲ್ಲಿ ಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಅಷ್ಟೇ, ಯಾವ್ದು ಬೇಕಾದರೂ ನೀವು ಹಾಕ್ಕೋಬೋದು. ಎಲ್ಲದನ್ನು ಮಿಕ್ಸರ್ ಜಾರ್ನಲ್ಲಿ ಒಂದು ರುಬ್ಕೊಂಡು ಪೇಸ್ಟ್ನ ತಯಾರು ಮಾಡ್ಕೊಳ್ಳೋಣ. ಸಾಧ್ಯವಾದಷ್ಟು ನೀರನ್ನು ಕಡಿಮೆ ಹಾಕಿ, ನೆಲ್ಲಿಕಾಯಿನ ನಾವು ಹಾಕ್ತಿರೋದ್ರಿಂದ ಸ್ವಲ್ಪ ಬಣ್ಣದಲ್ಲಿ ವ್ಯತ್ಯಾಸ ಬರುತ್ತೆ. ಹಾಗೆಯೇ ಇಲ್ಲಿ ಒಗ್ಗರಣೆಗೆ ಚಕ್ಕೆ, ಲವಂಗ, ಏಲಕ್ಕಿ, ಕಪ್ಪು ಏಲಕ್ಕಿ ಮತ್ತು ಒಂದು ಸ್ಟಾರ್ ಅನೀಸು ಇದೆಲ್ಲದನ್ನು ಇಟ್ಕೊಂಡಿನಿ. ಹಾಗೆ ಸ್ವಲ್ಪ ಜೀರಿಗೆ ಕೂಡ ಇದೆ, ಇದನ್ನು ಒಗ್ಗರಣೆಗೆ ಹಾಕ್ಕೊಳ್ತೀನಿ. ಈಗ ಒಂದು ಕುಕ್ಕರ್ನಲ್ಲಿ ಮಾಡ್ತಾಯಿದ್ದೀನಿ ನಾನು. ಇಲ್ಲಿ ಅರ್ಧದಷ್ಟು ಎಣ್ಣೆ, ಅರ್ಧದಷ್ಟು ತುಪ್ಪನ ಬಳಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಇಟ್ಕೊಂಡಿರೋ ಪದಾರ್ಥನೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಏನು ಹಾಕಿದ್ದೀನಿ ಅಂತ ಕನ್ಫ್ಯೂಸ್ ಆದರೆ ನೀವು ಸ್ಕ್ರೀನ್ಶಾಟ್ ತೊಗೊಂಡು ನೀಟಾಗಿ ನೋಡ್ಕೋಬೋದು. ಒಂದೊಂದ್ಸತಿ ಹೇಳಬೇಕಾದ್ರೆ ಮಿಸ್ ಆಗಿರುತ್ತೆ. ಈಗ ಒಗ್ಗರಣೆಗೆ ಅದೆಲ್ಲ ಹಾಕಿದ್ಮೇಲೆ 1-2 ಪಲಾವ್ ಎಲೆ ಇದ್ದರೆ ಅದನ್ನು ಕೂಡ ನೀವು ಹಾಕೋಬೋದು. ನಾನು ಕೂಡ ಇಲ್ಲಿ ಹಾಕಿದ್ದೀನಿ. ಈಗ ರುಬ್ಬಿಟ್ಟಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ಮಸಾಲೆ ರುಬ್ಕೋಬೇಕಾದ್ರೆ ಸಾಧ್ಯವಾದಷ್ಟು ಕಡಿಮೆ ನೀರನ್ನು ಹಾಕೊಳ್ಳಿ. ಯಾಕೆಂದರೆ ನೆಲ್ಲಿಕಾಯಿ ಕೂಡ ನೀರು ಬಿಡ್ತಾ ಇರುತ್ತೆ. ಮತ್ತು ಇಲ್ಲಿ ನೀವು ಇನ್ನೂ ನೀರನ್ನು ಆ್ಯಡ್ ಮಾಡಿದ್ರೆ ಇಲ್ಲಿ ಹುರಿಬೇಕಾದ್ರೆ ನಿಮಗೆ ಸಾಕಷ್ಟು ಸಮಯ ತೊಗೊಳುತ್ತೆ. ಮಸಾಲೆನ ಚೆನ್ನಾಗಿ ಹುರ್ಕೊಳ್ಳಿದ್ರೆ ಪಲಾವು ಚೆನ್ನಾಗಿ ಬರೋದಿಲ್ಲ, ಒಂದು ಹಸಿ ವಾಸನೆ ಉಳಿದು ಹೋಗುತ್ತೆ. ಇಲ್ಲಿ ನಾನು ಅವರೆಕಾಳನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ಈ ರೀತಿಯಾಗಿ ಮಸಾಲೆನ ಚೆನ್ನಾಗಿ ಹುರ್ಕೊಂಡಿದ್ದೀನಿ. ಅದು ಕುಕ್ಕರಿಗೆ ಚೂರು ಅಂಟ್ಕೊಂಡಿಲ್ಲ. ನಿಮಗೆ ಬೇಕಾದರೆ ಇನ್ನೊಂದು ಚೂರು ಜಾಸ್ತಿ ತುಪ್ಪನೋ ಎಣ್ಣೆನೋ ಏನಾದ್ರು ಬೇಕು ಅಂದರೆ ಖಂಡಿತ ಆ್ಯಡ್ ಮಾಡ್ಕೊಳ್ಳಿ. ಈಗ ಸಣ್ಣಗೆ ಹೆಚ್ಚಿಟ್ಟಂತಹ ಮೆಂತ್ಯ ಸೊಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಗೆಯೇ ಅವರೆಕಾಳನ್ನು ಕೂಡ ಇಟ್ಕೊಂಡಿದ್ದೀನಿ, ಅದನ್ನು ಕೂಡ ಇದಕ್ಕೆ ಹಾಕ್ಕೊಳ್ತೀನಿ. ಮೊದಲು ಮೆಂತ್ಯ ಸೊಪ್ಪನ್ನು ಹುರ್ಕೊಂಬಿಡೋಣ. ಮೆಂತ್ಯದ ಸೊಪ್ಪು ಜೊತೆಗೆ ಬೇಕಾದರೆ ನೀವು ಕ್ಯಾರೆಟು, ಆಲೂಗೆಡ್ಡೆ, ಬಟಾಣಿನ ಹಾಕ್ಬೋದು. ಇಲ್ಲಿ ನಾನು ಅವರೆಕಾಳನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ ಯಾವುದೇ ಸೊಪ್ಪನ್ನು ಬಳಸಿದಾಗ ಅದರಲ್ಲಿರೋಂತಹ ಒಳ್ಳೆಯ ಅಂಶಗಳು ನಮ್ಮ ದೇಹಕ್ಕೆ ಅಬ್ಸರ್ವ್ ಆಗಬೇಕು ಅಂತಂದರೆ ಅದ್ರ ಜೊತೆಗೆ ಸ್ವಲ್ಪ ಹುಳಿ ಅಂಶನ ಬೆರೆಸಬೇಕು ಅಂತ ಹೇಳ್ತಾರೆ. ಉದಾಹರಣೆಗೆ ನಿಂಬೆಹಣ್ಣು ಇರ್ಬೋದು ಅಥವಾ ಟೊಮ್ಯಾಟೊ ಹಾಕೋದಿರ್ಬೋದು. ಆದರೆ ಇವಾಗ ನೆಲ್ಲಿಕಾಯಿ ಕಾಲ, ನೆಲ್ಲಿಕಾಯಿನ ತಿನ್ನೋದು ತುಂಬಾ ಒಳ್ಳೆಯದು ಚಳಿಗಾಲದಲ್ಲಿ. ವಿಟಮಿನ್ ಸಿ ಭರಿತವಾಗಿರುತ್ತೆ, ನಮಗೂ ಕೂಡ ಆರೋಗ್ಯಕ್ಕೆ ತುಂಬ ಸಹಾಯ ಮಾಡೋವಂಥದ್ದು. ಹಾಗೆಯೇ ಸೊಪ್ಪು ಕೂಡ, ಮೆಂತ್ಯ ಸೊಪ್ಪು ಕೂಡ ಇವಾಗಲೇ ತುಂಬ ಚೆನ್ನಾಗಿ ಸಿಗುವಂಥ ಕಾಲ. ಈ ಸೀಸನಲ್ಲೇ ಮೆಂತ್ಯದ ಸೊಪ್ಪು ಸಿಗೋದು. ಅದ್ರ ಜೊತೆಗೆ ಬಳಸಿದಾಗ ನಮಗೆ ಮೆಂತ್ಯ ಸೊಪ್ಪಿನ ಒಳ್ಳೆ ಗುಣಗಳು ಸಿಗುತ್ತೆ. ಹಾಗೆಯೇ ಅವರೆಕಾಳಂತೂ ಈ ಸೀಸನಿನ ರಾಜ ಅಂತಲೇ ಹೇಳ್ಬೋದು. ಅವರೆಕಾಳನ್ನು ಬಳಸಿ ಅಡುಗೆಗಳನ್ನ ಮಾಡ್ತಾನೆ ಇರ್ತೀವಿ. ಪಲಾವಿಗೆ ಅವರೆಕಾಳನ್ನು ಹಾಕಿ ಮಾಡೋದುಂಟು. ಜೊತೆಗೆ ಈ ನೆಲ್ಲಿಕಾಯಿನ ಬಳಸಿ ಮಾಡಿದಾಗ ರುಚಿ ಕೂಡ ಅದ್ಭುತವಾಗಿರುತ್ತೆ. ಹಾಗೆಯೇ ಸೊಪ್ಪಲ್ಲಿರುವಂಥ ಒಳ್ಳೆಯ ಅಂಶಗಳು ನಮ್ಮ ರಕ್ತಕ್ಕೆ ಸೇರೋದು ಕೂಡ ಸಹಾಯ ಆಗುತ್ತೆ. ನಾನಿಲ್ಲಿ ಬಾಸ್ಮತಿ ಅಕ್ಕಿನ ಬಳಸ್ತಾ ಇದ್ದೀನಿ. ಒಂದು 10 ನಿಮಿಷಗಳ ಕಾಲ ನೆನೆಸಿಟ್ಕೊಂಡಿದ್ದೆ. ಇಲ್ಲಿ ಸುಮಾರು 1.5 ಕಪ್ಪಷ್ಟು ಬಾಸ್ಮತಿ ಅಕ್ಕಿನ ಬಳಸ್ತಾ ಇದ್ದೀನಿ. ಹಾಗೆ ಅದಕ್ಕೆ ನಾನು 3 ಕಪ್ಪಷ್ಟು ನೀರನ್ನು ಬಳಸಿದ್ದೀನಿ. ಅಂದರೆ 1:2 ರೇಷೋ. ನೀವು 1 ಕಪ್ ಅಕ್ಕಿನ ಬಳಸಿ ಪಲಾವ್ ಮಾಡ್ತಿದ್ರೆ 2 ಕಪ್ ನೀರನ್ನು ಹಾಕೊಳ್ಳಿ, ಸಾಕಾಗತ್ತೆ. ಇಲ್ಲಿ ನಾವು ಮಸಾಲೆ ರುಬ್ಬೋದಕ್ಕೂ ಕೂಡ ಸ್ವಲ್ಪ ನೀರನ್ನು ಬಳಸಿರ್ತೀವಿ. ಹಾಗೆಯೇ ನೆಲ್ಲಿಕಾಯಿ ಕೂಡ ನೀರನ್ನು ಬಿಟ್ಟಿರುತ್ತೆ, ಸೊಪ್ಪು ನೀರನ್ನು ಬಿಡುತ್ತೆ. ಹಾಗಾಗಿ 1:2 ರೇಷೋದಲ್ಲಿ ನೀವು ನೀರನ್ನು ಹಾಕಿದ್ರೆ ಚೆನ್ನಾಗಿ ಅಕ್ಕಿ ಬೆಂದು ಅನ್ನ ತಯಾರಾಗುತ್ತೆ. ಇಲ್ಲ ಸ್ವಲ್ಪ ಮೆತ್ತಗಿರಬೇಕು ಅಂದರೆ ನೀವು 1:2 ಬದಲಾಗಿ
2.5 ಕಪ್ ಅಷ್ಟು ಕೂಡ ಹಾಕ್ಕೋಬೋದು, ತೊಂದರೆ ಇಲ್ಲ. ಆದರೆ 1:2 ರೇಷಿಯೋ ಏನಿದೆಯಲ್ಲ, ಅಂದರೆ 1 ಕಪ್ಪಿಗೆ 2 ಕಪ್ ಅಷ್ಟು ನೀರು, ಅದು ಪರ್ಫೆಕ್ಟು ಅಂತ ಹೇಳ್ಬೋದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಹಾಗೆ ಮೇಲ್ಗಡೆ 1 ಚಮಚ ತುಪ್ಪನ ಸೇರಿಸ್ಕೊಂಡು ನಂತರ ಕುಕ್ಕರ್ನ ಮುಚ್ಚಿ 2 ವಿಸಿಲ್ನ ಕೂಗಿಸ್ಕೊಂಡೆ. ಕುಕ್ಕರ್ ಕೂಲ್ ಆದಮೇಲೆ ಈ ರೀತಿಯಾಗಿ ಪಲಾವ್ ತಯಾರಾಗಿದೆ. ನೆಲ್ಲಿಕಾಯಲ್ಲಿ ಮಾಡಿರೋದ್ರಿಂದ ಬಣ್ಣ ಸ್ವಲ್ಪ ನಿಮಗೆ ಈ ರೀತಿಯಾಗಿ ಬಂದೇ ಬರುತ್ತೆ. ಅದರ ರುಚಿನಲ್ಲಿ ಏನೂ ಮೋಸ ಇರೋದಿಲ್ಲ, ತುಂಬಾ ವಿಶೇಷವಾಗಿರುತ್ತೆ. ಜೊತೆಗೆ ನೀವು ನೆಂಚ್ಕೊಳ್ಳೋದಕ್ಕೆ ರಾಯ್ತ ಮಾಡ್ಕೋಬೋದು. ನಾನಿಲ್ಲಿ ಅಂದರೆ ಸೌತೆಕಾಯಿ ಇತ್ತು, ಅದನ್ನೇ ಇಟ್ಕೊಂಡಿದ್ದೀನಿ ಅಷ್ಟೇ. ಮೊಸರು, ಸೌತೆಕಾಯಿನ ಈ ರೀತಿ ಹೆಚ್ಚಿಟ್ಕೊಂಡು ಕೂಡ ನೀವು ನೆಂಚ್ಕೊಂಡು ತಿನ್ಬೋದು. ರುಚಿ ಅದ್ಭುತವಾಗಿರುತ್ತೆ. ಒಂದು ಐಡಿಯಾ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಇನ್ಯಾವ ವೇರಿಯೇಷನ್ ಜೊತೆ ಮಾಡೋದಕ್ಕೆ ಇಷ್ಟಪಡ್ತೀರಾ ಅಂತ ಖಂಡಿತ ಕಾಮೆಂಟ್ ಸೆಕ್ಷನಲ್ಲಿ ಬರ್ತಿಳಿಸಿ. ಹಾಗೆ ರೆಸಿಪಿನ ಟ್ರೈ ಮಾಡಿ ಮಾಡಿದ್ಮೇಲೆ ಹೇಗೆ ಬಂತು ಅಂತ ನನಗೆ ಬಂದು ತಿಳಿಸೋದನ್ನು ಮರಿಬೇಡಿ. ಇಷ್ಟು ಹೇಳ್ತಾ ಈ ಲೈಕ್ ಕೊಡೋದನ್ನ ಮಾತ್ರ ಖಂಡಿತ ಮರಿಬೇಡಿ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೀನಿ. ನೋಡಿದ್ರ ವಿಡಿಯೋನ, ನಿಮಗೆ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ಯಾಕೆ ತಡ ಮಾಡ್ತೀರಾ, ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೆ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಹೇಳಿ ಬಂದು ಕಾಮೆಂಟ್ ಸೆಕ್ಷನ್ ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬರೆಯೋದನ್ನ ಮರಿಬೇಡಿ. ಇಷ್ಟು ಹೇಳ್ತಾ ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧನ್ಯವಾದಗಳು.